ರಾಜಸ್ಥಾನದ ಜೈಪುರದಲ್ಲಿ 2008ರಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. 4 ಆರೋಪಿಗಳ ಮೇಲಿನ ಆರೋಪ ಇದೀಗ ಸಾಬೀತಾಗಿದೆ. 4 ಆರೋಪಿಗಳಾದ ಮೊಹಮ್ಮದ್ ಸೈಫ್, ಸರ್ವಾ ಅಜ್ಮೇರ್, ಸೈಫರ್ ರೆಹಮಾನ್, ಶಹಬಾದ್ ಹುಸೇನ್ಗೆ ಶಿಕ್ಷೆ ಪ್ರಮಾಣವನ್ನ ಏಪ್ರಿಲ್ 8ರಂದು ಕೋರ್ಟ್ ಪ್ರಕಟಿಸಲಿದೆ. ಭಾರತೀಯ ವಾಯುಸೇನೆ ಪೈಲಟ್ ಲೆಫ್ಟಿನೆಂಟ್ ಸಿದ್ಧಾರ್ಥ್ ಯಾದವ್ ಜಾಮ್ನಗರದಲ್ಲಿ ತರಬೇತಿ ವೇಳೆ ಯುದ್ಧ ವಿಮಾನ ಪತನವಾಗಿ ವೀರಮರಣ ಹೊಂದಿದ್ರು. ಹರಿಯಾಣದ ಮಜ್ರಾ ಭಾಲ್ಕಿಯಲ್ಲಿರುವ ಸ್ವಗ್ರಾಮದಲ್ಲಿ ಸೇನಾಪಡೆ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಸಿದ್ಧಾರ್ಥ್ಗೆ 10 ದಿನಗಳ ಹಿಂದಷ್ಟೇ ನಿಶ್ಚಿತಾರ್ಥವಾಗಿತ್ತು. ವಿವಾಹ ಕಾರ್ಯಕ್ರಮ ನವೆಂಬರ್ 2ರಂದು ನಡೆಯಬೇಕಿತ್ತು. ಸಿದ್ಧಾರ್ಥ್ ಪಾರ್ಥಿವ ಶರೀರದ ಎದುರು ಭಾವಿ ಪತ್ನಿ ಸೋನಿಯಾ ಯಾದವ್ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ದೃಶ್ಯ ನೋಡಿ ಸಂಬಂಧಿಕರು ಗೋಳಾಡಿದ್ರು. ಲಕ್ನೋ ವಿರುದ್ಧ ಮಂಡಿಯೂರಿದ ಮುಂಬೈ ತಂಡ 7ನೇ ಸ್ಥಾನಕ್ಕೆ ಕುಸಿದಿದೆ. ಕೊಹ್ಲಿ ಯುಗದ ಶ್ರೇಷ್ಠ ಆಟಗಾರ ಅಂತ ವೀರೇಂದ್ರ ಸೆಹ್ವಾಗ್ ಕೊಂಡಾಡಿದ್ದಾರೆ. ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ನೆರವಿಗೆ ದರ್ಶನ್ ನಿಂತಿದ್ದಾರೆ. ಇದೆಲ್ಲವನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಸೋತಿದೆ. ಈ ಮೂಲಕ ಆಡಿರುವ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನ ಮುಂಬೈ ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನಕ್ಕೆ ಕುಸಿದಿದೆ. ಲಕ್ನೋ ತಂಡ ಆಡಿರುವ 4 ಪಂದ್ಯಗಳಲ್ಲಿ 2 ಸೋತಿದ್ದು 2ನೇ ಗೆಲುವು ದಾಖಲಿಸಿದೆ. ಲಕ್ನೋ ತಂಡದ ವಿರುದ್ಧ ಎದುರಾದ ಸೋಲಿನ ಸಂಪೂರ್ಣ ಹೊಣೆಯನ್ನ ನಾನು ವಹಿಸಿಕೊಳ್ತೇನೆ ಅಂತ ಮುಂಬೈ ತಂಡದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹೊಸ ದಾಖಲೆ ಬರೆದಿದ್ದಾರೆ. ನಾಯಕನಾಗಿದ್ದುಕೊಂಡು ಬೌಲಿಂಗ್ ಮಾಡಿ 5 ವಿಕೆಟ್ ಪಡೆದ ಮೊದಲ ಕ್ಯಾಪ್ಟನ್ ಅನ್ನೋ ದಾಖಲೆ ಹಾರ್ದಿಕ್ ಪಾಂಡ್ಯ ಬರೆದಿದ್ದಾರೆ. ವಿರಾಟ್ ಕೊಹ್ಲಿ ಈ ಯುಗದ ಶ್ರೇಷ್ಠ ಆಟಗಾರ. ಎಲ್ಲಾ ಸ್ವರೂಪಗಳಲ್ಲಿ ಸ್ಥಿರವಾಗಿ ರನ್ ಗಳಿಸುವಂತಹ ಸಾಮರ್ಥ್ಯ ಇರೋ ಏಕೈಕ ಆಟಗಾರ ಕೊಹ್ಲಿ. ಇಂಥ ಆಟಗಾರ ಭವಿಷ್ಯದಲ್ಲಿ ಮತ್ತೆ ಬರೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಹೀಗಂತ ಭಾರತ ತಂಡದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಡೆವಿಲ್ ಚಿತ್ರದ 3ನೇ ಹಂತದ ಚಿತ್ರೀಕರಣ ರಾಜಸ್ಥಾನದಲ್ಲಿ ಕಂಪ್ಲೀಟ್ ಆಗಿದ್ದು ದರ್ಶನ್ ವಾಪಸ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರನ ಜೊತೆಗೆ ಆಗಮಿಸಿದ ದರ್ಶನ್ ಮನೆಗೆ ತೆರಳಿದ್ದಾರೆ. ಕಳೆದ 10 ದಿನಗಳಿಂದ ಶೂಟಿಂಗ್ ನಲ್ಲಿ ತೊಡಗಿದ್ದ ದರ್ಶನ್ ಈಗ ಸದ್ಯ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಕನ್ನಡದ ನಟಿ ಶೈಲಶ್ರೀ ಸುದರ್ಶನ್ ಸಂಕಷ್ಟದ ದಿನಗಳನ್ನ ದೂಡ್ತಿದ್ದಾರೆ. ವೃದ್ಧಾಶ್ರಮದಲ್ಲಿ ನೆರವಿಗಾಗಿ ಕಾಯುತ್ತಾ ಕುಳಿತಿದ್ದಾರೆ. ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ ಶೈಲಶ್ರೀ ಸುದರ್ಶನ್, ನನ್ನ ಕಷ್ಟ ನೋಡಿ ದರ್ಶನ್ ಸಹೋದರ ಬಂದು 50,000 ರೂಪಾಯಿ ಕೊಟ್ಟಿದ್ರು. ಮನೆಗೆ ಸಹಾಯ ಮಾಡುವ ಮಾತನಾಡಿದ್ರು. ಆದ್ರೆ ದರ್ಶನ್ ಅವರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಾಗಿರಲಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. 50,000 ರೂಪಾಯಿ ಕೊಟ್ಟರು ದರ್ಶನ್ ಬ್ರದರ್ ಅಂತ. ತಕೊಳ್ಳಿ, ನಿಮ್ಗೆ ಇನ್ನೇನಾದ್ರು ಬೇಕಾ, ನಿಮಗೆ ಇದು ಬಿಡ್ತಿದ್ದೀರಾ ಅಂತ ಗೊತ್ತಾಯ್ತು, ಬೇರೆ ಕಡೆ ಮನೆ ನೋಡಿದ್ದೀರಾ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ TV9 ಎಜುಕೇಶನ್ ಎಕ್ಸ್ಪೋಗೆ ವಿದ್ಯಾಪತಿ ಸಿನಿಮಾ ನಟರಾದ ನಾಗಭೂಷಣ್ ಮತ್ತು ಮಲೈಕಾ ವಸುಪಾಲ್ ಚಾಲನೆ ನೀಡಿದ್ರು. 3 ದಿನ ನಡೆಯಲಿರುವ TV9 ಎಜುಕೇಶನ್ ಎಕ್ಸ್ಪೋಗೆ ನಿನ್ನೆ ಚಾಲನೆ ಸಿಕ್ಕಿದ್ದು ಇನ್ನೂ 2 ದಿನಗಳ ಕಾಲ ನಡೆಯಲಿದೆ. 8 ಎಜುಕೇಶನ್ ಎಕ್ಸ್ಪೋ ಪೂರೈಸಿ 9ನೇ ಎಜುಕೇಶನ್ ಎಕ್ಸ್ಪೋಗೆ ಕಾಲಿಟ್ಟ TV9 ಎಜುಕೇಶನ್ ಎಕ್ಸ್ಪೋ ಬಗ್ಗೆ ನಟ ನಾಗಭೂಷಣ್ ಮಾತನಾಡಿ, ಎಕ್ಸ್ಪೋ ನೋಡಿದ್ರೆ ನನ್ನ ಕಾಲೇಜು ದಿನಗಳು ನೆನಪಾಗುತ್ತೆ ಅಂತ ಹೇಳಿದ್ದಾರೆ. ಎಜುಕೇಶನ್ ಎಕ್ಸ್ಪೋ ಅಂದರೆ ನನಗೆ ನನ್ನ ಕಾಲೇಜು ದಿನಗಳ ನೆನಪಾಗುತ್ತೆ. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್. ಯಾವ ಕಾಲೇಜ್ ತಗೋಬೇಕು ಏನು ಅಂತ ಆವಾಗ ಇಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಈಗ ಕಾಲ ಬದಲಾಗಿದೆ. ಆಲ್ ಅಂಡರ್ ಒನ್ ರೂಫ್ ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ಲೋನ್ ಕೂಡ ಹೇಗೆ ತಗೊಳ್ಳೋದು ಎಲ್ಲದ್ರ ಬಗ್ಗೆ ಮಾಹಿತಿ ಕೂಡ ಹೇಳ್ತಿದ್ದಾರೆ ಅಂತ. ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಕೊಳ್ಳೋದಿಷ್ಟೇ, ಅಥವಾ ಎಲ್ಲ ಪೇರೆಂಟ್ಸ್ಗೆ ಪ್ಲೀಸ್ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ TV9 ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. TV9 ಎಜುಕೇಶನ್ ಎಕ್ಸ್ಪೋದಲ್ಲಿ ಪಾಲ್ಗೊಂಡು ಮಾತನಾಡಿದ ನಟಿ ಮಲೈಕಾ ವಸುಪಾಲ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಓದುವಾಗ ಈ ರೀತಿಯ ವ್ಯವಸ್ಥೆ ಇತ್ತು. ದಾವಣಗೆರೆಯಲ್ಲಿದ್ದಾಗ ನಮ್ಮ ಅಪ್ಪ ಹೇಳ್ತಿದ್ರು, ಬಾ ಬೆಂಗಳೂರಿಗೆ ಹೋಗೋಣ, TV9 ಎಕ್ಸ್ಪೋ ನಡೆಯುತ್ತೆ, ಅಲ್ಲಿ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತಿದ್ರು. ನೀವು ಬಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ.
ನಾನು ಓದುವಾಗ ಇದೆಲ್ಲ ವ್ಯವಸ್ಥೆ ಇತ್ತು. ನಮ್ಮಪ್ಪ ಹೇಳ್ತಾ ಇದ್ರು, ಬಾ ಬೆಂಗಳೂರಿಗೆ ಹೋಗೋಣ, ಅಲ್ಲಿ TV9 ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ, ಯು ಹ್ಯಾವ್ ಟು ವಿಸಿಟ್ ಒನ್, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಯೂನಿವರ್ಸಿಟೀಸ್ ಇರುತ್ತೆ. ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಇದ್ದೇ ಇರ್ತೀರಾ, ಬಟ್ ಈ ಒಂದು ವೇದಿಕೆ ಮೇ ಬಿ ಆ ಕನ್ಫ್ಯೂಷನ್ಸ್ನ ದೂರ ಮಾಡುತ್ತೆ ಅಂತ ಅನ್ಸುತ್ತೆ. ಸೊ TV9 ಸತತವಾಗಿ ಇಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ.